ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ರೆಸಿಪಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಮೀನು ಸಾರನ್ನ ನಾವು ಹೇಗೆ ಮಾಡ್ತೀನಿ ನಾನು ಅನ್ನೋದನ್ನ ಎಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೀನು ಸಾಂಬಾರು ಮಾಡೋಕ್ಕೆ ಇಲ್ಲಿ ನಾನು ಒಂದು 2 kg ಮೀನನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು ಮಸಾಲೆಗೆ ನಾನಿಲ್ಲಿ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, ಗಸಗಸೆ, ಚಕ್ಕೆ, ಲವಂಗ, ಸಿಟ್ಟಿರೋ ಅಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಹಾಗೆಯೇ ಇದು ಒಗ್ಗರಣೆಗೆ ಬೆಳ್ಳುಳ್ಳಿ ನೆಜ್ಜಿಟ್ಕೊಂಡಿದ್ದೀನಿ, 1 ಹಿಡಿಯಷ್ಟು. ಹಾಗೆ 1-2 ಟೊಮೊಟೊ, 1 ಟೊಮೊಟೊ ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಮೊದಲು ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಆನಂತರ ಇಲ್ಲಿ ಚೆನ್ನಾಗಿ ಕಿವುಚ್ಕೊಂಡು ಈ ರೀತಿ ನೀರು ಹಾಕ್ಕೊಂಡು ಕಲಸಿಟ್ಕೊತಾ ಇದ್ದೀನಿ. ಕಲಿಸ್ಕೊಂಡು ನೀಟಾಗಿ ಒಂದು ಸಲ ಹುಣಸೆಹಣ್ಣಿಂದು ಮೇಲೆ ಏನಿದೆಯೋ ಅದನ್ನು ನೀಟಾಗಿ ಬಸ್ತಿಟ್ಕೊಂಡ್ರೆ ಹುಣಸೆ ಹುಳಿ ರೆಡಿ ಐತೆ. ಈ ರೀತಿ ಹುಣಸೆ ಹುಳಿಗೆ ನಾನಿಲ್ಲಿ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿ ನಮ್ಮ ಮನೆಯಲ್ಲೇ ಒಣಸಿಟ್ಕೊಂಡಿರೋವಂಥ ಸಾಂಬಾರು ಪುಡಿ ಮಿಕ್ಸಿಂಗ್ ಇದೆ, ಖಾರದ ಹುಡಿ ಮತ್ತು ಸಾಂಬಾರು ಪುಡಿ. ಅದರಿಂದ ಒಂದು 6-8 ಸ್ಪೂನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿ ಸೇರಿಸ್ಕೊಂಡು ಗಂಟು ಇಲ್ಲದ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ತೆಳ ಅನ್ನಿಸಿದ್ರೆ ಇನ್ನು ಸ್ವಲ್ಪ ಸಾಂಬಾರು ಪುಡಿ ಸೇರಿಸ್ಕೊಂಡು ನೀಟಾಗಿ ಇದನ್ನ ಮೊದಲೇ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ರೀತಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಹಾಗೆಯೇ ಮೀನು ಸಾರನ್ನ ಇದನ್ನ ಸುಲಭವಾಗಿ ಬೇಗನೆ ಕೂಡ ಮಾಡ್ಕೋಬೋದು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೋ ಉಪ್ಪು ಕೂಡ ಹೀಗೆ ಸೇರಿಸ್ತಾ ಇದ್ದೀನಿ. ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಹಾಗೆಯೇ ನಾನು ಮೊದಲೇ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಐಟಮ್ ಏನಿದೆಯೋ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಆ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ ಮಸಾಲೆ ಎಲ್ಲ ಸೇರಿಸ್ಕೊಂಡು ಮಸಾಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆನ ಎಣ್ಣೆ ಏನೋ ನಾವು ಫ್ರೈ ಮಾಡ್ಕೊತೀವೋ ಇದಕ್ಕೂ ಕೂಡ ಹಾಕ್ಬೋದು. ಆದರೆ ನಾನು ಅದೇ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ನಾನಿಲ್ಲಿ ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಟೊಮೊಟೊ ಹಣ್ಣು ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಟೊಮೊಟೊ ಸಾಫ್ಟ್ ಆಗೋ ರೀತಿ ಬೇಯುತ್ತೆ. ಆನಂತರ ಟೊಮೊಟೊ ಸಾಫ್ಟ್ ಆಗಿದೆ ಅಂತ ಅಂದಮೇಲೆ ನಾವು ಸಾಂಬಾರು ಪುಡಿ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಂಥ ಹುಣಸೆ ಹುಳಿ ಕಳಿಸ್ಕೊಂಡು ಸಾಂಬಾರು ಪುಡಿ ಎಲ್ಲ ಸೇರಿಸ್ಕೊಂಡಿದ್ದಂಥ ಮಿಶ್ರಣ ಏನಿದೆಯೋ ಆ ಮಿಶ್ರಣನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ. ಇದು ಚೆನ್ನಾಗಿ ಕುದಿಬೇಕು. ಆನಂತರ ನಾವು ಮೀನು ಏನು ತೊಗೊಂಡಿದ್ದೋ 2 kg ಮೀನು ತೊಗೊಂಡಿರೋ ಮೀನೊಂದು ಕಟ್ ಮಾಡಿ ಇಟ್ಕೊಂಡಿರೋಂಥ ಮೀನನ್ನ ಸೇರಿಸ್ತಾ ಇದ್ದೀನಿ. ಹಿಂಗೆ ನೋಡಿಕೊಂಡು ಎಲ್ಲ ಕಡೆ ಮೀನುಗಳ್ನ ಹಾಕೊತ ಬರಬೇಕು. ಎಲ್ಲ ಮೀನು ಈ ರೀತಿ ಸೇರಿಸ್ಕೊಂಡು 1-2 ಕುದಿ ಅಥವಾ 3 ಕುದಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಎನ್ನುವಾಗ ಮೀನುಗಳು ಕಳಿಸ್ಬಾರ್ದು ಅಂತೇಳಿ ನೋಡಿಕೊಂಡು ಬೇಗನೆ ತಗೋಬೇಕು. ಒಂದು 3 ಕುದಿಗೆ ಮೀನು ಬೇಯ್ಕೋತವೆ. 3 ಕುದೀತಾ ಇದೆ ಅಂದಾಗ ಗ್ಯಾಸ್ ಆಫ್ ಮಾಡಿಕೊಂಡು ನೋಡಿಕೊಂಡ್ರೆ ಈ ರೀತಿ ಸಾಂಬಾರು ರೆಡಿಯಾಗಿದೆ. ಅದುವಾಗೆ ಮೀನು ಸಾರು ಸ್ವಲ್ಪ ತೆಳ ಇದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ತೆಳನೇ ಮಾಡಿದ್ದೀನಿ. ಹಾಗೆಯೇ ಮೀನು ಕಳಿಸ್ಬಾರ್ದು ಮತ್ತು ನಮ್ಗೆ ತಗೊಳಕ್ಕೂ ಸುಲಭ ಆಗಬೇಕು ಅಂತ ಮೀನು ಸಾಂಬಾರು ಏನಿದೆಯೋ ಸಪ್ರೇಟ್ ಒಂದು ಪಾತ್ರೆಗೆ ಬಸ್ಕೊಂಡು ಮೀನೊಂದು ಸಪ್ರೇಟ್ ಈ ರೀತಿ ಪಾತ್ರೆಗೆ ಇಡೋದ್ರಿಂದ ನಾವು ಮೀನು ತಗೊಳಕ್ಕೂ ಸುಲಭ, ಹಾಗೆ ಸೌಟು ಹಾಕೋದ್ರಿಂದ ಕಳಿಸ್ತವೆ ಅಂತೇಳಿ ಈ ರೀತಿ ಬಸ್ತಿಟ್ಕೊತೀನಿ. ಈ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.